ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸರ್ಕಾರ 2023ರಲ್ಲಿ ಬಂತು. ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ, ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ. ಬಂದು ಕೂಡಲೇ ಏನು ಮಾಡಿದರು, ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು, ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು. DJ ಹಳ್ಳಿ KG ಹಳ್ಳಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು. ವಫ್ ಹೆಸರಿನಲ್ಲಿ, ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು. ಈದಲ್ಲಿ ಹೇಳ್ತಾರೆ ಇಸ್ಲಾಮು ಶಾಂತಿಪ್ರಿಯ ಧರ್ಮ ಅಂತಲೇ. ಸರ್, ಎಲ್ಲೆಲ್ಲಿ ಶಾಂತಿಪ್ರಿಯತೆಯನ್ನು ಅವರು ಮುಸಲ್ಮಾನರು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ದಯವಿಟ್ಟು ಹೇಳಿ ಸರ್. ಸರ್, ಲಂಡನ್ನಲ್ಲಿ ಏನಾಗ್ತಾಯಿದೆ ಅಂತ ಒಂದು ಸ್ವಲ್ಪ ನೋಡಿ, ಯುರೋಪಲ್ಲಿ ಪರಿಸ್ಥಿತಿ ಏನಾಗಿದೆ ನೋಡಿ. ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ರಾಷ್ಟ್ರದಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ರೈಟ್ಸ್ ಕೊಟ್ಟಿದ್ದಾರೆ ದಯವಿಟ್ಟು ಹೇಳಿ. ಜಗತ್ತಿನಲ್ಲಿ 57 ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ, ಅಲ್ಲಿ ಎಲ್ಲಿ ಮೈನಾರಿಟೀಸ್ಗೆ ಈಕ್ವಲ್ ರೈಟ್ಸ್ ಕೊಟ್ಟು ಅವರಿಗೂ ಆದ್ಯತೆ ಕೊಟ್ಟಿರೋಂಥದ್ದನ್ನು ತೋರಿಸಿ. ಅವರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ ಅಲ್ಲಿ ಶಾಂತಿಯುತವಾಗಿ ಬದುಕ್ತಾರೆ ಅಂತ ಒಂದು ದೇಶನ ತೋರಿಸ್ಬಿಡಿ ಸರ್. ಇದನ್ನ ಏನಾದ್ರು ಉದಾಹರಣೆ ಇತ್ತು ಅಂದರೆ ನೀವು ಹೇಳಿ. ಇಷ್ಟಾಗಿಯೂ ಕೂಡ ಅವರು ಶಾಂತಿಪ್ರಿಯರು ಅಂತ ನೀವು ಹೇಳಿ ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆನ ನೀವು ಕೊಡ್ತಾಯಿದ್ದೀರಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗಣೇಶೋತ್ಸವಗಳಾಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ. ಅದೇನಂದರೆ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತಲ್ಲ, ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ. ಅಂದರೆ ಕಲ್ಲೊಡೆಯವ್ರು ಯಾರು ಸರ್? ಕಲ್ಲೊಡೆಯ ಸಂಸ್ಕೃತಿ ಯಾರ್ದು ಸರ್? ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್. ನೀವೊಂದು ಲಾ ಗ್ರಾಜ್ಯುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು, ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾಯಿದ್ದೀರಲ್ಲ, ಇದು ನಿಮ್ಮನ್ನು ಮೆಚ್ತಾನೆ ಸರ್? ನೀವೇನೋ ಮುಖ್ಯಮಂತ್ರಿಯಾಗಿ 7.5 ವರ್ಷ ಆಯಿತು, ಇನ್ನೂ ನೀವು DK ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ 2.5 ವರ್ಷ ಮುಂದುವರಿಬೋದು ನೀವು. ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತೇಳಿ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರೇ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್. ಜನ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ 5 ವರ್ಷ ಕೊಟ್ಟಾಯಿತು. ಅಲ್ಲ, ನೀವು ಶಾಂತಿಪ್ರಿಯರು ಅಂತ 2 ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ, ಕಲ್ಪಿಸಾಡ್ದು ಶಾಂತಿಪ್ರಿಯರು ಅಂತ ಅಂದ್ಕೊಂಡಿರ್ಬೋದು. ಅಂದರೆ ಇವರು ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಪಿಸಾಡ್ತಾರಲ್ಲ, ಹಾಗೆ ಅಲ್ಲಿಗೆ ಹೋಗೋಕ್ಕಾಗದೇ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಪಿಸಾಡಿ ಅಂತಲ್ಲ, ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು ಅವರು. ಚಾಮುಂಡಿ ಬೆಟ್ಟ ಚೆಲುವು ಕೂಡ ಮೈಸೂರು ನಗರ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಸರ್. ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚೆಲುವು ಇತ್ತು, ಪೊಲೀಸರು ನಿರಾಕರಿಸಿದ್ದಾರೆ. ದಲಿತ ಮಹಾಸಭಾ ವತಿಯಿಂದಲೂ ಚಾಮುಂಡಿ ನಡಿಗೆ ಅಂತ ಘರ್ಷಣೆ ಆಗುತ್ತೆ, ಪ್ರಾಣಿ ಪಕ್ಷಿಗಳಿದೆ ಅನ್ನೋ 2019ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಈ ಮಹಿಷ ದಸರಾ ಅನ್ನೋ ಅನಿಷ್ಟವನ್ನು ನಾವು ಹೊಸಗೆ ಹಾಕಿದ್ದೀವ ಇಲ್ವಾ? ಹೇಳ್ತಾರೆ ಒಂದಿನ, ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಈ ಯಾರ್ಯಾರು 4 ಜನ ತಕರಾರು ಎತ್ತಿದಾರಲ್ಲ, ಮನೇಲಿ ಹೋಗಿ ನಿಮ್ಮ ಹೆಂಗಸ್ರನ್ನ ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ, ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು. ಇವ್ರು ಏನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯನವರೇ ಕುಮ್ಮಕ್ಕೆ ಕೊಡ್ತಾರೆ. ಈ ಮಹಿಷ ದಸರಾ ಎಲ್ಲಿತ್ತಾರೆ ಸಿದ್ದರಾಮಯ್ಯನವ್ರು ಬರೋದಕ್ಕಿಂತ ಮೊದಲು ಇವರೇ ಕುಮ್ಮಕ್ಕೆ ಕೊಟ್ಕೊಂಡು ಮಾಡಿಸ್ತಾರೆ. ಈಗ ಇವರಿಗೂ ಅವರೇ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪೆಸಿಫಿಕ್ಕಾಗಿ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.